ಮನುಷ್ಯನಿಗೆ ಒಂದಿಲ್ಲೊಂದಂತೂ ಚಟಗಳು ಇದ್ದೇ ಇರುತ್ತೆ. ಚಟ ಅನ್ನೋದು ಭ್ರಮಾಲೋಕದ ಅತ್ಯಂತ ಆತ್ಮೀಯನಿದ್ದಂತೆ. ಒಮ್ಮೆ ಚಟಕ್ಕೆ ದಾಸರಾದ್ರೆ ಚಟ್ಟ ಹತ್ತು ತನಕವೂ ಚಟ ಅನ್ನೋದು ನಮ್ಮನ್ನ ಬಿಡೋದಿಲ್ಲ. ಒಬ್ಬೊಬ್ಬರಿಗೆ ಹಣದ ಚಟವಾದ್ರೆ ಮತ್ತು ಕೆಲವರಿಗೆ ಹೆಣ್ಣಿನ ಚಟ, ಮತ್ತು ಕೆಲವರಿಗೆ ತಿನ್ನೋದೇ ಚಟ. ಸಾಮಾನ್ಯವಾಗಿ ಧೂಮಪಾನ, ಮದ್ಯಪಾನ ಅವೆಲ್ಲವೂ ಈ ಕಲಿಯುಗಕ್ಕೆ ಫ್ಯಾಷನ್ ಆಗ್ಬಿಟ್ಟಿದೆ. ಇವೆಲ್ಲವನ್ನು ಮಾಡದೇ ಇರುವವನನ್ನ ಸಮಾಜ ವಿಭಿನ್ನವಾಗಿ ಗುರುತಿಸುತ್ತೆ. ಓರ್ವ ಮನುಷ್ಯನಂದ ಮೇಲೆ ಯಾವುದಾದರೊಂದು ಚಟ ಇದ್ದೇ ಇರುತ್ತೆ ಅನ್ನೋದು ಹಿರಿಯರ ಮಾತು. ಭಗವದ್ಗೀತೆಯಲ್ಲಿ ಅರ್ಜುನನು ಕೃಷ್ಣನಲ್ಲಿ ಕೇಳ್ತಾನೆ, ಕೇಶವ, ಮನುಷ್ಯರು ಇಷ್ಟವಿಲ್ಲದಿದ್ದರೂ ಬಲವಂತದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತರಾಗ್ತಾರೆ ಎಂದು. ಅದಕ್ಕೆ ಶ್ರೀಕೃಷ್ಣ ಉತ್ತರಿಸ್ತಾನೆ, ಪಾರ್ಥ, ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಆನಂತರ ಕ್ರೋಧವಾಗಿ ಮಾರ್ಪಾಡಾಗುವ ಕಾಮವೇ ಇದಕ್ಕೆ ಕಾರಣ. ಇದು ಎಲ್ಲವನ್ನ ನುಂಗಿ ಹಾಕುವ ಜಗತ್ತಿನ ಪಾಪಪೂರಿತ ಶತ್ರುವಿದ್ದಂತೆ ಎಂದು ಕೃಷ್ಣ ಅರ್ಜುನನಿಗೆ ಬೋಧಿಸ್ತಾನೆ.